ಇನ್ನು ಯಶ್ ಬಗ್ಗೆಗಿನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಕ್ಕೆ ಇದೀಗ ಕಿರಿಕ್ ಪಾರ್ಟಿ ನಟಿ ರಶ್ಮಿಕಾ ಮಂದಣ್ಣ ತೆರೆ ಎಳೆದಿದ್ದಾರೆ. ನಟ ಯಶ್ ಬಳಿ ಕ್ಷಮೆಯಾಚನೆ ಮಾಡಿದ್ದಾರೆ. ಫೇಸ್ಬುಕ್ನಲ್ಲಿ ಕ್ಷಮೆಯಾಚನೆ ಮಾಡಿರುವ ರಶ್ಮಿಕಾ ಮಂದಣ್ಣ ಉದ್ದೇಶಪೂರ್ವಕವಾಗಿ ನಾನು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರದಲ್ಲಿ ಯಾರಿಗಾದರೂ ಕೂಡ ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ರಶ್ಮಿಕಾ ಮಂದಣ್ಣ ಫೇಸ್ಬುಕ್ನಲ್ಲಿ ಏನು ಹೇಳಿದ್ದಾರೆ ಅಂತ ನಾವೀಗ ನೋಡ್ಕೊಂಡು ಬರೋಣ. ಕಿರಿಕ್ ಪಾರ್ಟಿ ಚಿತ್ರದ ರಿಲೀಸ್ಗೂ ಮುನ್ನ 7 ತಿಂಗಳ ಹಿಂದೆ ನಡೆದಂಥ ಸಂದರ್ಶನವೊಂದರಲ್ಲಿ ನಡೆದ ಮಾತುಕತೆಯಿಂದ ಉಂಟಾದ ದಿಢೀರ್ ವಿವಾದದಿಂದ ನಾನು ಕೂಡ ಸಾಕಷ್ಟು ವಿಚಲಿತಲಾಗಿದ್ದೇನೆ. ಕಿರಿಕ್ ಪಾರ್ಟಿ ಚಿತ್ರದ ಬಿಡುಗಡೆಯ ಸಂದರ್ಭದಲ್ಲಿ ಖಾಸಗಿ ಚಾನೆಲ್ ಒಂದು ಸಂದರ್ಶನ ಹಮ್ಮಿಕೊಂಡಿತ್ತು ಹಾಗೂ ಕಾರ್ಯಕ್ರಮವನ್ನು ಇತ್ತೀಚೆಗೆ ಟೆಲಿವಿಷನ್ನಲ್ಲಿ ಪ್ರಸಾರ ಮಾಡಲಾಗಿತ್ತು. ಯಶ್ ಸರ್ ಹಾಗೂ ಬೇರೆ ಯಾರ ಕುರಿತು ನನಗೆ ಅಗೌರವ ಇಲ್ಲ. ಅಲ್ಲದೆ ಸಾಕಷ್ಟು ಸಂದರ್ಭಗಳಲ್ಲಿ ಯಶ್ ಸರ್ ಕುರಿತು ನನಗಿರುವ ಮೆಚ್ಚುಗೆಯನ್ನು ನಾನು ಅವರೊಂದಿಗೆ ವ್ಯಕ್ತಪಡಿಸಿದ್ದೇನೆ. ಅವರಲ್ಲಿನ ಅದ್ಭುತ ಪ್ರತಿಭೆ ನನ್ನನ್ನು ಕೂಡ ಒಳಗೊಂಡಂತೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತೆ. ನಾನು ಸಂತು ಸ್ಟ್ರೈಟ್ ಫಾರ್ವರ್ಡ್ ಚಿತ್ರವನ್ನು ಹಲವಾರು ಬಾರಿ ವೀಕ್ಷಿಸಿ ಆನಂದಿಸಿದ್ದೇನೆ ಅಂತ ನೀಡಿದ ಹೇಳಿಕೆಯನ್ನ ಮಾಧ್ಯಮಗಳು ನಿರ್ಲಕ್ಷ್ಯ ಮಾಡಿವೆ. ಒಂದು ಟೆಲಿವಿಷನ್ ಸಂದರ್ಶನದಲ್ಲಿನ ಸಂಭಾಷಣೆಯಲ್ಲಿ ಹೆಚ್ಚು ಗಂಭೀರವೆನಿಸದ 2 ಹೇಳಿಕೆಗಳನ್ನು ನೀವು ತಿದ್ದುಪಡಿ ಮಾಡಿ ಪ್ರಸಾರ ಮಾಡಿ ಅದಕ್ಕೆ ಬೇರೊಂದು ತಿರುವನ್ನು ನೀಡಿದ್ದೀರಿ. ಆ ಸನ್ನಿವೇಶವೀಗ ಮುಗ್ದಿದೆ. ಆದರೆ ಇದು ನಿಜಕ್ಕೂ ಬೇಜಾರಿನ ಸಂಗತಿ. ಸಂದರ್ಶನದಲ್ಲಿ ಅದೊಂದು ರ್ಯಾಪಿಡ್ ಫೈರ್ ಎಂಬ ವಿಷಯದ ಆಟವಾಗಿತ್ತು. ಆದರೆ ಆ ಆಟದಲ್ಲಿ ನಾನು ಯಶ್ ಬಗ್ಗೆ ನೀಡಿದ ಮೆಚ್ಚುಗೆ ಹಾಗೂ ಧನಾತ್ಮಕ ಹೇಳಿಕೆಗಳಿಗೆ ಕತ್ತರಿ ಹಾಕಲಾಗಿದೆ. ಆದರೆ ಗಂಭೀರವಲ್ಲದ ಕೆಲ ಹೇಳಿಕೆಗಳು ಇಷ್ಟೊಂದು ಗಂಭೀರ ರೂಪ ಪಡೆಯುತ್ತೆ ಅಂತ ನಾನು ನನ್ನ ಕನಸಿನಲ್ಲೂ ಊಹಿಸಿರಲಿಲ್ಲ. ನನ್ನ ಅನಿಸಿಕೆ ಹಾಗೂ ಹೇಳಿಕೆಗಳಿಂದ ಯಾರಿಗಾದರೂ ನೋವಾಗಿದ್ರೆ ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ನನಗೆ ಯಾರನ್ನೂ ಕೂಡ ನೋಯಿಸುವ ಉದ್ದೇಶವಿರಲಿಲ್ಲ. ಒಂದು ವಿಷಯದ ಕುರಿತು ನನ್ನ ಭವಿಷ್ಯದ ಹೇಳಿಕೆ ಹಾಗೂ ಪ್ರತಿಕ್ರಿಯೆಗಳು ಮತ್ತೆ ಈ ರೀತಿ ವಿವಾದ ಸೃಷ್ಟಿಸದಂತೆ ನಾನು ಎಚ್ಚರ ವಹಿಸ್ತೇನೆ. ನನ್ನ ಬೇರೆ ಸಂದರ್ಶನಗಳಲ್ಲಿ ಹಾಗೆ ಫೇಸ್ಬುಕ್ ಲೈವ್ಗಳಲ್ಲಿ ಯಶ್ ಸರ್ ಬಗ್ಗೆ ಹಾಗೂ ಅವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಕ್ಷಣಗಳನ್ನು ಪ್ರತಿಯೊಬ್ಬರೂ ಕೂಡ ವೀಕ್ಷಣೆ ಮಾಡಬೇಕು ಅಂತ ವಿನಂತಿಸಿಕೊಳ್ತೀನಿ. ಹಾಗೆ ನಾನು ಅವರ ಜೊತೆಗೆ ನಟಿಸುವ ಬಗ್ಗೆ ಆಸಕ್ತಿ ವ್ಯಕ್ತಪಡಿಸಿದ್ದನ್ನು ತಾವೆಲ್ಲ ವೀಕ್ಷಿಸುವಂತೆ ವಿನಂತಿಸಿಕೊಳ್ತೀನಿ. ನಾನು ಚಿತ್ರರಂಗಕ್ಕೆ ಕಾಲಿರಿಸಿದ ಕ್ಷಣದಿಂದಲೂ ನನ್ನ ಸಿನಿ ಜೀವನದ ಬೆಳವಣಿಗೆಗಳಲ್ಲಿ ಮಾಧ್ಯಮಗಳು ಸಹಕಾರ ನೀಡಿವೆ. ನನ್ನ ಪ್ರತಿಯೊಂದು ಹಂತದಲ್ಲಿಯೂ ಮಾಧ್ಯಮಗಳು ನನ್ನನ್ನು ಬೆಂಬಲಿಸಿವೆ. ನಾನು ಈಗ ಅದೇ ಮಾಧ್ಯಮಗಳು ಈ ವಿವಾದವನ್ನು ಅನವಶ್ಯಕವಾಗಿ ಬಿಂಬಿಸಿ ಯಶ್ ಸರ್ ಹಾಗೂ ಅವರ ಅಭಿಮಾನಿಗಳಿಗೆ ನೋವಾಗುವಂತೆ ಪ್ರಸಾರ ಮಾಡಬೇಡಿ ಅಂತ ವಿನಂತಿಸಿಕೊಳ್ತೀನಿ. ಈ ವಿವಾದದಿಂದ ಉಂಟಾದ ಕಹಿ ಅನುಭವಗಳನ್ನು ಇಲ್ಲಿಯೇ ಬಿಟ್ಟು ಎಲ್ಲರೂ ಮುಂದುವರಿಯೋಣ. ವಿವಾದದಿಂದ ಉಂಟಾದ ಅಪಾರ್ಥಗಳಿಗೆ ನನ್ನ ಪ್ರಾಮಾಣಿಕ ಕ್ಷಮೆ ಇರಲಿ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಇನ್ನೊಂದಕ್ಕೂ ಮುನ್ನ ಇತ್ತೀಚೆಗಷ್ಟೇ ಆನ್ಲೈನ್ ಬಳಗವೊಂದಕ್ಕೆ ಕಿರಿಕ್ ಪಾರ್ಟಿ ಖ್ಯಾತಿಯ ನಟಿ ರಶ್ಮಿಕಾ ಮಂದಣ್ಣ ಯಶ್ ಕುರಿತು ಮಾತನಾಡುವಾಗ ಮಿಸ್ಟರ್ ಶೋ ಆಫ್ ಅಂತ ಹೇಳಿದರು. ಇದರಿಂದ ರಶ್ಮಿಕಾ ಸ್ಯಾಂಡಲ್ವುಡ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಅದಕ್ಕೀಗ ಫೇಸ್ಬುಕ್ ಮೂಲಕ ಯಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಶ್ ತಮ್ಮ ಅಭಿಪ್ರಾಯದಲ್ಲಿ ಫೇಸ್ಬುಕ್ ಪೋಸ್ಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ಒಬ್ಬ ನಟನಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಅಭಿಮಾನವನ್ನ ಸಂಪಾದಿಸುವುದನ್ನೇ ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡುವ ನಾನು ಕೆಲವೊಮ್ಮೆ ಎದುರಾಗುವ ಅನಗತ್ಯ ಎನಿಸುವ ವಿಷಯಗಳನ್ನ ನಿರ್ಲಕ್ಷಿಸುವ ಸ್ವಭಾವವನ್ನ ರೂಢಿಸಿಕೊಂಡಿದ್ದೇನೆ. ಆದರೆ ನನ್ನನ್ನ ಪ್ರೀತಿಸುವ ನಿಮ್ಮ ಮನಸ್ಸಿಗೆ ನೋವಾದಾಗ ಪ್ರತಿಕ್ರಿಯೆ ನೀಡದೇ ಇರುವುದು ನನ್ನಿಂದ ಸಾಧ್ಯವಿಲ್ಲ. ನಿಮ್ಮ ಅಭಿಮಾನ ಪ್ರೀತಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಅದಕ್ಕೆ ನಾನೆಂದು ಚಿರಋಣಿ. ರಶ್ಮಿಕಾ ಅವರು ವೈಯಕ್ತಿಕವಾಗಿ ನನಗೆ ಪರಿಚಿತರಲ್ಲ. ಇದುವರೆಗೂ ಭೇಟಿಯೂ ಮಾಡಿಲ್ಲ, ಮಾತು ಸಹ ಆಡಿಲ್ಲ. ಹಾಗೆಂದು ಅವರಿಗೆ ನನ್ನ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯ ಇರಬಾರದು ಎಂದೇನಿಲ್ಲ. ಅವರ ಅಭಿಪ್ರಾಯ ಅವರದು. ಅದನ್ನ ಹೀಗಳೆಯುವ ಕೆಲಸವನ್ನ ಯಾರೂ ಮಾಡಬಾರದು. ಎಲ್ಲರ ಅಭಿಪ್ರಾಯವನ್ನ ಗೌರವಿಸೋಣ. ಒಬ್ಬರ ಅಭಿಪ್ರಾಯ ಇನ್ನೊಬ್ಬರ ವ್ಯಕ್ತಿತ್ವವನ್ನ ನಿರ್ಧರಿಸುವುದಿಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಟುಬಿಡಿ. ಇಲ್ಲಿ ಚರ್ಚಿಸುವಂಥದ್ದು ಏನೂ ಇಲ್ಲ. ಕೆಲವೇ ದಿನಗಳಲ್ಲಿ KGF ಚಿತ್ರದ ಮತ್ತೊಂದು ಸ್ಟಿಲ್ ಬರಲಿದೆ. ಅಲ್ಲಿಯವರೆಗೆ ಈದ್ ಮುಬಾರಕ್.